ನಮಸ್ಕಾರ ವೀಕ್ಷಕರೇ, ವಶೀಕರಣ ತಾಂತ್ರಿಕರು ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ನೋಡಿ ವೀಕ್ಷಕರೇ, ಇವತ್ತಿನ ಒಂದು ಸಂಚಿಕೆಯಲ್ಲಿ ಒಂದು ವಿಡಿಯೋದಲ್ಲಿ ಏನಪ್ಪ ತಿಳಿಸ್ಕೊಡ್ತಾ ಇರೋದು ಅಂದರೆ ಸಂಭೋಗ ವಶೀಕರಣ. ಅತ್ಯಂತ ವಶೀಕರಣದಲ್ಲಿ ಸಂಭೋಗ ವಶೀಕರಣ ಬಲಿಷ್ಠವಾದಂಥ ಒಂದು ತಂತ್ರ. ವೀಕ್ಷಕರೇ, ಈ ಒಂದು ತಂತ್ರ ಮಾಡಲಿಕ್ಕೆ ನೀವು ಯಾಂಥ ಜಾಗದಲ್ಲಿ ನಿಂತು ಮಾಡಬೇಕಂದ್ರೆ ಜನನ ಮರಣ ತರಣ ಮೂರೂ ತರಹದ ಒಂದು ಕಾರ್ಯಗಳು ನಡೆದಿಲ್ದಿರುವಂಥ ಒಂದು ಸ್ಥಳದಲ್ಲಿ ಅಥವಾ ಒಂದು ಜಾಗದಲ್ಲಿ ಕುಂತು ಮಾಡಬೇಕಾಗ್ತದೆ. ಮೊದಲನೇದಾಗಿ ಈ ಒಂದು ತಂತ್ರವನ್ನು ಮಾಡಬೇಕಂದ್ರೆ ಶುಕ್ರವಾರ ಅಥವಾ ಮಂಗಳವಾರ ಅಥವಾ ಗುರುವಾರ, ಈ 3 ವಾರದಲ್ಲಿ ಮಾತ್ರ ಮಾಡಿ. ಈ ಒಂದು 3 ವಾರದಲ್ಲಿ ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ಏನಾದರೂ ಕುಂತು ಮಾಡಿದ್ರಿ ಅಂದರೆ, ನಾನು ಹೇಳೋ ರೀತಿ ಮಾಡಿದ್ರಿ ಅಂದರೆ 200% ಅವರು ಎಲ್ಲೇ ಇದ್ದರೂ ಕೂಡ ನಿಮಗೆ ಅವರು ಹುಡ್ಕೊಂಡು ಬರ್ತಾರೆ. ಓಕೆನಾ? ಮೊದಲನೇದಾಗಿ ಏನಪ್ಪ ಮಾಡಬೇಕು ಅಂದರೆ, ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸ್ನೇಹಿತರಿಗೆಲ್ಲ ಹಂಚಿ, ಶೇರ್ ಮಾಡಿ, ಲೈಕ್ ಮಾಡಿ. ವೀಕ್ಷಕರೇ, ಇನ್ನೊಂದೇನಪ್ಪ ಅಂದರೆ, ನಮ್ಮ ಮಂಜುನಾಥ್ ಶಾಸ್ತ್ರಿ ಗುರುಜಿಗಳು ಏನಪ್ಪ ಅಂದರೆ, ನಿಮ್ಮ ಜೀವನದಲ್ಲಿ ಎಂಥ ಸಮಸ್ಯೆಗಳಿದ್ರೂ ಕೂಡ, ನೀವು ಯಾರನ್ನಾದರೂ ವಶೀಕರಣ ಮಾಡ್ಕೋಬೇಕಂದ್ರೂ ಕೂಡ, ಎಂಥದ್ದೇ ಸಮಸ್ಯೆ ಇರಲಿ, ಅದು ಕ್ಷಣ ಮಾರ್ಗದಲ್ಲಿ ನಿಮಗೆ ಪರಿಹಾರ ಎಂಬುದು ಸೂಚಿಸ್ತಾರೆ. ಆಯಿತಾ? 8431961422 ಈ ನಂಬರ್ಗೆ ಕರೆ ಮಾಡಿ. ನಿಮ್ದು ಎಂಥ ಸಮಸ್ಯೆ ಇದ್ದರೂ ಕೂಡ ಪರಿಹಾರ ಎಂಬುದು ಆಗ್ತದೆ. ಮೊದಲನೇದಾಗಿ ಏನಪ್ಪ ಮಾಡಬೇಕು ಅಂದರೆ, ಒಂದು ನಿಂಬೆಹಣ್ಣನ್ನು ತಗೊಳ್ಳಿ, ಮಾರ್ಕರ್ ಪೆನ್ನನ್ನು ಯೂಸ್ ಮಾಡಿ. ಮಾರ್ಕರ್ ಪೆನ್ನನ್ನು ತಗೊಂಡು ನಿಂಬೆಹಣ್ಣಿನ ಮೇಲೆ ನೀವು ಯಾರನ್ನು ಇಷ್ಟಪಡ್ತಾ ಇದ್ರಲ್ಲ ಅವರ ಹೆಸರನ್ನು ಬರೆದುಕೊಳ್ಳಿ. ನಾನು ಹೆಂಗೆ ಬರೆದಿದ್ದೀನಿ ನೋಡಿ, ಆ ರೀತಿಯೇ ಇಟ್ಟು ಬರಿಬೇಕಾಗ್ತದೆ. ಬರೆದಾದ ನಂತರ ಅದರ ಹಿಂಭಾಗದಲ್ಲಿ ಏನಪ್ಪ ಮಾಡಬೇಕು ಅಂದರೆ, 2 ಲವಂಗವನ್ನು ಚುಚ್ಚಿ. 2 ಲವಂಗವನ್ನು ಚುಚ್ಚಾದ ನಂತರ ಏನಪ್ಪ ಮಾಡಬೇಕು ಅಂದರೆ, ಅವರನ್ನು ಮನದಲ್ಲಿ ನೆನೆಸ್ಕೊಂಡು, ಅವರನ್ನು ಮನದಲ್ಲಿ ಇಟ್ಕೊಂಡು ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡ್ತಿದ್ದೀನಿ ಅನ್ನೋ ಒಂದು ಮನಸ್ಸಿನಲ್ಲಿ ಇಟ್ಕೊಂಡು ಏನಪ್ಪ ಹೇಳಬೇಕು ಅಂದರೆ, ಓಂ ಕ್ಲೀಂ 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 ಕಾಮ ಸಂಮೋಹಿನಿ ಫಟ್ ಸ್ವಾಹ ಅನ್ನೋ ರೀತಿ ಒಂದು 3 ಸರ್ತಿ ಪಠಣೆಯನ್ನು ಮಾಡಿದ್ದೇ ಆದರೆ ವೀಕ್ಷಕರೇ, ನೀವು ಖಂಡಿತವಾಗ್ಲೂ ಅವರು ಎಲ್ಲೇ ಇದ್ದರೂ ಕೂಡ ನಿಮಗೆ ಹುಡ್ಕೊಂಡು ಬರ್ತಾರೆ. ಸಂಭೋಗ ಅವರೇ ಬಂದು ನಿಮ್ಮ ಜೊತೆ ಸಂಭೋಗ ಮಾಡ್ಕೋಬೇಕು ಅಂತಾರೆ. ಓಕೆನಾ? ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದೇನಪ್ಪ ಮಾಡಬೇಕು, ಅದಾದ ನಂತರ ಅಂದರೆ, ಆ ಒಂದು 2 ಲವಂಗ ಏನಿದೆಯಲ್ಲ, ಅದು 2 ಲವಂಗವನ್ನು ನೀವು ಊಟ ಮಾಡೋದ್ರಲ್ಲಿ ಅದನ್ನು ಅಡುಗೆ ಮಾಡಿಕೊಂಡು ತಿನ್ಬೋದು, ಹಂಗೂ ಕೂಡ ತಿನ್ಬೋದು. ಇನ್ನೊಂದೇನಿದೆ, ಆ ಒಂದು ನಿಂಬೆಹಣ್ಣಿನಿಂದ ಏನಾದರೂ ಅಡುಗೆಯನ್ನಾದರೂ ಮಾಡಿ. ಇನ್ನೊಂದೇನಪ್ಪ ಅಂದರೆ, ನೀರಿಗೆ ಹಾಕ್ಕೊಂಡು ಕುಡಿಬೋದು. ಒಟ್ಟಿನಲ್ಲಿ ಈ ಒಂದು 2 ಕೂಡ ನಿಮ್ಮ ದೇಹದ ಒಳಗೆ ಹೋಗಬೇಕು ಅಷ್ಟೇ. ಈ ರೀತಿ ಏನಾದರೂ ಮಾಡಿದ್ದೆ ಆದರೆ 200% ನಿಮ್ಮ ಕೆಲಸ ಆಗೇ ಆಗುತ್ತೆ. ನಮಸ್ಕಾರ, ಧನ್ಯವಾದಗಳು.